ಸೊ ಹಾಯ್ ಸ್ನೇಹಿತರೆ ಪೋಸ್ಟ್ ಆಫೀಸ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನಿ. ನೀವು ಆಲ್ಮೋಸ್ಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡಿರ್ಬೋದು. ಸ್ವಲ್ಪ ನೋಡ್ರಿ, 3-4 ದಿನ ವೇಟ್ ಮಾಡ್ರಿ, ಏನಾದ್ರೂ ಅಫಿಷಿಯಲ್ ಆಗಿರ್ತಕ್ಕಂತಹ ನೋಟಿಸ್ ಅವ್ರು ಬರ್ತೈತೆ ಅಂತ ಹೇಳಿ. ನಿನ್ನೆ ತಾನೇ ನೋಡ್ರಿ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಸ್ ಬತ್ತು. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕತಿ ಅಂದ್ರೆ ಈಗ ಬರೋ 31ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟನ್ನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗೇನಿದೆ ಬಂದಿರತಕ್ಕಂತಹ ನೋಟಿಸ್ ಏನೈತ್ಲೆ ಡೈರೆಕ್ಟ್ ನಾಳೆ ಶೇರ್ ಮಾಡ್ತಾನೋ ವಿತ್ ಇದ್ರ ಜೊತೆಗೆ ನೋಡ್ರಿ ಫಸ್ಟ್ ಮೆರಿಟ್ ಲಿಸ್ಟ್ ಅವ್ರು ಬಿಟ್ರೆ ಅವಾಗೂ ಕೂಡ ಲಿಸ್ಟ್ಗಳನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾ ಶೇರ್ ಮಾಡ್ತಾ ಇರ್ತಾನೋ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 31/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಮೊದಲ ನೋಟಿಸ್ ನೋಡೋಣ, ನೋಟಿಸ್ ಒಳಗೆ ಏನೇನು ತಿಳಿಸ್ಕೊಟ್ಟಾರ ಅಂತ ಹೇಳಿ. ಮತ್ತು ಇನ್ನೊಂದು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ಪೋಸ್ಟ್ ಆಫೀಸ್ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬರ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕುಮುಂದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಮತ್ತು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು, ಮತ್ತು ಲೋಯೆಸ್ಟ್ ಕಟ್ ಆಫ್ ಎಲ್ಲಿ ನಿಂತಿರ್ತೈತಿ, ಇದ್ರ ಬಗ್ಗೆ ಯಾರು ನೆಕ್ಸ್ಟ್ ಕಂಪ್ಲೀಟಾಗಿ ನಾ ವಿಡಿಯೋ ಮಾಡಿ ತಿಳಿಸ್ತಾನೋ. ಮೊದಲ ನೋಟಿಸ್ ನೋಡೋಣ. ಇಲ್ಲಿ ನೋಡ್ಬೋದು ಯಾವಾಗ ನೋಟಿಸ್ ಬಂದೈತೆ ಅಂದರೆ ಇದೆ 20/8/2026 ಅಂದ್ರೆ ನಿನ್ನೆ ತಾನೇ ನೋಟಿಸ್ ಬಂದೈತಿ. ಇಲ್ಲಿ ಸಬ್ಜೆಕ್ಟ್ ಒಳಗೆ ಏನು ಕೊಟ್ಟಾರಂದ್ರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಟು ಜುಲೈ 2026 ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಆ್ಯಂಡ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್. ಇಲ್ಲಿ ಇದಾರು ಏನು ಬೇಡ, ಮೇನ್ ಟಾಪಿಕ್ ಬರೋದಾದರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೊತ್ತೈತೆ ಅಂತ ಮಾಡಿ. ಇಲ್ಲಿ ನೋಡ್ರಿ, ಒಂದೇದ BPM ಪೋಸ್ಟ್ ಬರ್ತೈತಿ, ನೆಕ್ಸ್ಟ್ ನೋಡ್ರಿ ABPM ಪೋಸ್ಟ್ ಬರ್ತೈತಿ, ನೆಕ್ಸ್ಟ್ ನೋಡ್ರಿ ಡಾಕ್ ಸೇವಕ್ ಬರ್ತೈತಿ. ಇದ್ರ ಬಗ್ಗೆ ನಾ ನೆಕ್ಸ್ಟ್ ನೋಡ್ರಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನ. ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಲೋಯೆಸ್ಟ್ ಕಟ್ ಆಫ್ ಎಲ್ಲಿ ನಿಂತಿರ್ತೈತಿ, ಮತ್ತು ಪುರುಷರು ಯಾವ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು, ಮಹಿಳೆಯರು ಯಾವ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು, ಮತ್ತು ಸ್ಯಾಲ್ರಿ ನಿಮಗಾರು ನೆಕ್ಸ್ಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನು. ಇಲ್ಲಿ ನೋಡ್ರಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಟೈಮಿಂಗ 31/8/2026 19/9/2026 ರಿಜಿಸ್ಟ್ರೇಷನ್ ಟೈಮಿಂಗ್ ಇದ್ದಿರ್ತೈತಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 2/9/2026 21/9/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಮತ್ತು ಕರೆಕ್ಷನ್ ವಿಂಡೋ 23/9/2026 24/9/2026 ಇದ ಕರೆಕ್ಷನ್ ವಿಂಡೋ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕುಂದೆ ಏನಾದ್ರೂ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ನೀವು ತಿದ್ದುಪಡಿ ಮಾಡ್ಕೋಬಹುದು. ಇದು ಡೀಟೇಲ್ಡ್ ಏನು ನೋಟಿಫಿಕೇಶನ್ ಐತ್ಲೆ ಇದನ್ನ ಡೈರೆಕ್ಟ್ ನಾ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ನಿಮ್ಗೆ ಟೋಟಲ್ ಆಗಿದ್ರೊಳಗೆ 3 ಪೋಸ್ಟ್ ಬರ್ತಾವ. ಒಂದೇದು ನೋಡ್ರಿ BPM ಬರ್ತೈತಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಎರಡನೇದು ನೋಡ್ರಿ ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಮೂರನೇದ ಡಾಕ್ ಸೇವಕ. ಟೋಟಲ್ ಆಗಿ 3 ಪೋಸ್ಟ್ ಬರ್ತಾವೆ. ಮತ್ತು ಸ್ಯಾಲ್ರಿ ಯಾವ ಪೋಸ್ಟ್ಗಳಿಗೆ ಸ್ಯಾಲ್ರಿ ಹೆಚ್ಚಿದ್ದಿರ್ತೈತಿ ಅಂದ್ರೆ ಈಗ ಒಂದೇದು ನೋಡ್ರಿ BPM ಪೋಸ್ಟ್ಗಳಿಗೆ ಎಷ್ಟು ಇರ್ತೈತಿ ಅಂದ್ರೆ 12,000ದಿಂದ 29,380 ರೂಪಾಯಿ BPM ಪೋಸ್ಟ್ಗಳಿಗೆ ಸ್ಯಾಲ್ರಿ ನೋಡ್ರಿ ಇನ್ಕ್ರೀಸ್ ಆಕೈತಿ ಅಂತ ಹೇಳತ್ತಾರೋ. ಅದ್ರ ಬಗ್ಗೆ ನೆಕ್ಸ್ಟ್ ಏನಾದ್ರೂ ಅಪ್ಡೇಟ್ ಬರ್ತಂದ್ರೆ ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ನೆಕ್ಸ್ಟ್ ನೋಡ್ರಿ ABPM ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ 10,000ದಿಂದ 24,470 ರೂಪಾಯಿ ಸ್ಯಾಲ್ರಿ. ಜಾಸ್ತಿ ಸ್ಯಾಲ್ರಿ ಯಾವ್ದಕ್ಕೆ ಇರ್ತೈತಿ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇದಕ್ಕೇನೈತಿ ಜಾಸ್ತಿ ಸ್ಯಾಲ್ರಿ ಇರ್ತೈತಿ. ಎಷ್ಟಂದ್ರೆ 12,000ದಿಂದ 29,380 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ನೆಕ್ಸ್ಟ್ ನೋಡ್ರಿ ವಯಸ್ಸು ಬರೋದಾದ್ರೆ ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಜಸ್ಟ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 40 ವರ್ಷ ಇರ್ತೈತಿ. ನೀವು SC/ST ವರ್ಗದ ಅಭ್ಯರ್ಥಿಗಳಿದ್ರಿ ಅಂದ್ರೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ಮತ್ತು OBC ಅವರಿಗೆ 3 ವರ್ಷ. ಈ ರೀತಿಯಾಗಿ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಜಸ್ಟ್ ನೋಡ್ರಿ ಸರ್ ನನ್ನದು 10ನೇ ಪಾಸ್ ಆಗೈತ್ರಿ, 18 ವರ್ಷ ಆಗೈತ್ರಿ ಅನ್ನುವಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. BPM ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು, ABPM ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು. ಮತ್ತು 2024 ಟೋಟಲ್ ಆಗಿ 6 ಮೆರಿಟ್ ಲಿಸ್ಟ್ ಬಂದು 6 ಮೆರಿಟ್ ಲಿಸ್ಟ್ದಾಗ ಲೋಯೆಸ್ಟ್ ಕಟ್ ಆಫ್ ಎಲ್ಲಿ ನಿಂತಿರ್ತೈತಿ. ಇದ್ರ ಜೊತೆಗೆ 2026 ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಆಗಿತ್ತು. ಅವಾಗ 4 ಲಿಸ್ಟ್ ಬಂದು ಪ್ಲಸ್ 4th A ಮೆರಿಟ್ ಲಿಸ್ಟ್ ಬತ್ತು ಬಾಗಲಕೋಟೆ ದಾವಣಗೆರೆ. ಅವಾಗ ನೋಡ್ರಿ ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಂತಿರ್ತೈತಿ. ಇದ್ರ ಬಗ್ಗೆ ಅವ್ರನ್ನ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ನಿಮ್ಗೆ ನೋಡ್ರಿ ಲಾಸ್ಟ್ ವಿಡಿಯೋದಾಗ ಹೇಳಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡ್ರಿ 2 ಸಲ ಇರಂಗಿಲ್ಲ.
ಕೇವಲ ಒಂದೇ ಸಲ ಇರ್ತೈತಿ. ಮೊದಲು ನೋಡ್ರಿ 2 ಸಲ ಇತ್ತು, DV1 DV2. ಈ ಸಲ ನೋಡ್ರಿ ಕೇವಲ ಒಂದೇ ಸಲ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಟೋಟಲ್ ಆಗಿ 12ರಿಂದ 13 ಡಾಕ್ಯುಮೆಂಟ್ಸ್ಗಳು ಬೇಕಾಕಾವು. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಕಾವು ಈಗಾಗಲೇ ನನ್ನ ಚಾನಲ್ ಒಳಗೆ ವಿಡಿಯೋ ಮಾಡಿ ತಿಳಿಸಿನು. ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡಿರಿ, ವಿಡಿಯೋ ಅಪ್ಲೋಡ್ ಮಾಡಿ ಈಗಾಗಲೇ. ಈಗ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ರೆಡಿ ಮಾಡಿ ಇಟ್ಟುವರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಬಹುದು. ಎನಿ ಡೌಟ್ಸ್ ಅಥವಾ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮ್ಗೆ ಲಾಸ್ಟ್ ವಿಡಿಯೋದಾಗ ನಾನು ಹೇಳಿನ ನೋಡ್ರಿ, ಪೋಸ್ಟ್ ಆಫೀಸ್ ವಿಷಯಕ್ಕೆ ಬರೋದಾದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತಿರ್ಲಿಲ್ಲ, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ಲಾಸ್ಟ್ ಏನು ನೀವು ಜಾಯ್ನಿಂಗ್ ಲೆಟರ್ ತೆಗೆದುಕೊಳ್ತಿರ್ಲಿಲ್ಲ ಅಲ್ಲಿವರೆಗೂ ಕೂಡ ನಾ A to Z ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇರ್ತಾನು. ಈ ಸಲನು ನೋಡ್ರಿ 4ರಿಂದ 5 ಮೆರಿಟ್ ಲಿಸ್ಟ್ 100% ಈ ಸಲನು ಬರತ್ತಾವು. ಅವು ಮೆರಿಟ್ ಲಿಸ್ಟ್ಗಳನ್ನ ಬಿಟ್ಟು ನೋಡ್ರಿ ತಮ್ಮ ಟೆಲಿಗ್ರಾಮ್ದಾಗಂತೂ ವಾಟ್ಸಪ್ದಾಗ ನಾ ಶೇರ್ ಮಾಡ್ತಾನು. ಅಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಯಾಕಂದ್ರೆ ನೋಡ್ರಿ ಪೋಸ್ಟ್ ಆಫೀಸ್ ವಿಷಯಕ್ಕೆ ಬರೋದಾದ್ರೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.